ಏನು ಹೊಸ ದೀಪ ಥರ ಕಾಣಿಸ್ತಾ ಇದ್ದೀನಿ ಅಂತ ಅನ್ಸತ್ತೆ ಅಲ್ಲ, ಹೌದು, ಫುಲ್ ಚಬ್ಬಿ ಚಬ್ಬಿ ಆಗಿಬಿಟ್ಟಿದ್ದೀನಿ, ವೆಯ್ಟ್ ಗೇನ್ ಆಗಿದ್ದೀನಿ. ಆ್ಯಂಡ್ ತುಂಬ ಆಫ್ಟರ್ ಅ ವೆರಿ 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 ಲಾಂಗ್ ಗ್ಯಾಪ್ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಏನಾಯಿತು ಏನು ಯಾಕೆ ಅದೆಲ್ಲ ನೆಕ್ಸ್ಟಿನ ಕಮ್ಮಿಂಗ್ ವ್ಲಾಗ್ಸಲ್ಲಿ ಹೇಳ್ತೀನಿ. ಸ್ಕಿನ್ ಅಂತೂ ಇವಾಗ ಎಷ್ಟು ಫಾರ್ ಬೆಟರ್ ಆಗಿದೆ. ಎಷ್ಟು ಸಿವಿಯರ್ ಆ್ಯಕ್ನಿಸ್ ಆಗಿತ್ತು ಅಂತ ಅಂದರೆ ಪಿಕ್ ಅಟ್ಯಾಚ್ ತುಂಬ ಸಿವಿಯರ್ ಆ್ಯಕ್ನಿಸ್ ಆಗಿತ್ತು. ಅದನ್ನು ಯಾವ ಥರ ಹೀಲ್ ಮಾಡಿದೆ. ಆ್ಯಂಡ್ ತುಂಬ ಇನ್ನು ಮುಂದೆ ಬರೋ ವ್ಲಾಗ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇನ್ನು ಹಿಂದೆ ಯಾವ ಥರ ಸಪೋರ್ಟ್ ಮಾಡಿದ್ರಿ ಇವಾಗಲೂ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ಏನು ಅಂತ ನಿಮಗೆ ತಮ್ಮನೆಲ್ಲ ನೋಡ್ಬಿಟ್ಟು ಗೊತ್ತಾಗಿರುತ್ತೆ. ಸೊ ವಿತೌಟ್ ಫರ್ದರ್ ಎನಿ ಡಿಲೇ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಲೈಕ್ ಬ್ಲಾ 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 ಅದೆಲ್ಲ ಬಿಟ್ಟು ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗ್ಸಲ್ಲಿ ಹೇಳ್ತಾ ಹೋಗ್ತೀನಿ. ಅದನ್ನೆಲ್ಲ ಬಿಟ್ಟರೆ ಇವತ್ತಿನ ವಿಡಿಯೋ ಏನು ಅಂತ ಆಲ್ರೆಡಿ ನಿಮಗೆ ತಮ್ಮನೆಲ್ಲ ನೋಡ್ಬಿಟ್ಟು ಗೊತ್ತಾಗಿರುತ್ತೆ. ಸ್ಯಾರಿ ಮತ್ತು ಬ್ಲೌಸ್ನ ತೋರಿಸೋಣ ಅಂತ ಅಂದ್ಕೊಂಡೆ. ಏನಂದರೆ ನನ್ನ ಬ್ಲೌಸ್ ಕಲೆಕ್ಷನಲ್ಲಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಬ್ಲೌಸ್ ಹ್ಯಾಂಡ್ ವರ್ಕ್ ಅಂತ ಹೇಳ್ಬೋದು. ಇದೆ ಸ್ಯಾರಿ, ಮೋಸ್ಟ್ ಎಕ್ಸ್ಪೆನ್ಸಿವ್ ಸ್ಯಾರಿಗಳೆಲ್ಲ ಇದೆ. ಬಟ್ ಆ ಸ್ಯಾರಿಗಳಿಗೆ ನಾನು ಸಿಂಪಲಾಗಿ ವರ್ಕ್ ಮಾಡಿಸಿದ್ದೀನಿ. ಇದು ಒಂದು ಲೆವೆಲ್ಗೆ, ಒಂದು ರೇಂಜ್ಗೆ ಅಂಡರ್ 20K ಸ್ಯಾರಿನೇ. ಬಟ್ ಈ ಸ್ಯಾರಿಗೆ ತುಂಬ ಹೆವಿ ಪೇ ಮಾಡಿಬಿಟ್ಟು ವರ್ಕ್ ಮಾಡಿಸಿದೆ. ಬಟ್ ಅಷ್ಟೊಂದೇನು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ನನಗೆ. 30,000 31,000 ಸ್ಯಾರಿಗೆ ನಾನು 4,000-5,000 ರೂಪಾಯಿ ಕೊಟ್ಟು ವರ್ಕ್ ಮಾಡಿಸಿದ್ದೆ. ಅದು ಸಖತ್ತಾಗಿ ಬಂದಿತ್ತು. ಬಟ್ ಈ ಸ್ಯಾರಿ ಪ್ರೈಸ್ ಬಂದ್ಬಿಟ್ಟು ಆ ಬ್ಲೌಸ್ಗೆ ನಾನು ಪೇ ಮಾಡಿರೋದು ಅರೌಂಡ್ ವರ್ಕಿಗೆ ಲಾಸ್ಟಲ್ಲಿ ಹೇಳ್ತೀನಿ. ವರ್ಕಿಗೆ ಎಷ್ಟಾಯಿತು, ಸ್ಟಿಚಿಂಗಿಗೆ ಎಷ್ಟಾಯಿತು ಅದೆಲ್ಲ ಲಾಸ್ಟಲ್ಲಿ ಹೇಳ್ತೀನಿ. ಆ್ಯಂಡ್ ಸ್ಯಾರಿ ಪ್ರೈಸ್ ಕೂಡ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಸೊ ನಾನು ಮಾತಾಡ್ತಾ ಇರೋ ಸ್ಯಾರಿ ಈ ಸ್ಯಾರಿ. ಫಸ್ಟ್ ಸ್ಯಾರಿ ತೋರಿಸ್ಕೊಡ್ತೀನಿ. ಈ ಸ್ಯಾರಿ ಇನ್ನು ಡ್ರೈ ಕ್ಲೀನಿಂಗಿಗೆ ಕೊಟ್ಟಿಲ್ಲ, ಡ್ರೈ ಕ್ಲೀನಿಂಗ್ ಕೊಡಬೇಕು. ಸ್ಯಾರಿ ಯಾವ ಥರ ಅಂದರೆ ಉಲ್ಟಾ ಆಗಿಬಿಟ್ಟಿದೆ. ಆ್ಯಕ್ಚುಲಿ ದಿನ ಡ್ರೈ ಕ್ಲೀನಿಂಗ್ ಕೊಟ್ಟಿಲ್ಲ, ಇವಾಗ ವೇರ್ ಮಾಡಿಬಿಟ್ಟು ಹಾಗೆ ಇಟ್ಟಿದ್ದೀನಿ. ಇದು ಯಾವ ಥರ ಶೇಡ್ ಅಂದರೆ ಗೋಲ್ಡ್ಗೆ ಒಂಥರ ಲ್ಯಾವೆಂಡರ್ ಶೇಡ್ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಇದು ಲೈಟ್ಗಂತೂ ಗೋಲ್ಡ್ ಥರನೇ ಕಾಣಿಸುತ್ತೆ. ಬಟ್ ಈ ಥರ ಲೈಟಲ್ಲಿ ಪರ್ಪಲ್ ಥರ ಕಾಣಿಸುತ್ತೆ. ನಿಮ್ಗೆ ಅನಿಸ್ತಾ ಇರ್ಬೋದು ಡ್ಯುಯಲ್ ಶೇಡಲ್ಲಿದೆ ಇದು. ಆ್ಯಂಡ್ ಈ ಸ್ಯಾರಿ ಫೋಟೋಸ್ ಇದ್ದರೆ ಹಾಕ್ತೀನಿ ನಾನು. ಆ್ಯಂಡ್ ಉದ್ದ ಡಬಲ್ ಬಾರ್ಡರ್ ಬರುತ್ತೆ. ಇದು ಸುಕ್ಕಾಗಿರೋದ್ರಿಂದ ನಿಮಗೆ ಈ ಥರ ಕಾಣಿಸ್ತಾ ಇದೆ. ಬಟ್ ತುಂಬ ಬ್ಯೂಟಿಫುಲ್ ಸ್ಯಾರಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದರೆ ನನಗಂತೂ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ನೋಡಿ ಡ್ಯುಯಲ್ ಶೇಡಲ್ಲಿದೆ ಇದು. ಆ್ಯಂಡ್ ಇವಾಗ ಸ್ವಲ್ಪ ಲ್ಯಾವೆಂಡರ್ ಅಂತ ಅನಿಸುತ್ತೆ ಅಲ್ವಾ. ಇದು ಸನ್ಲೈಟ್ಗೆ ಹೋದರೆ ನಿಜವಾಗ್ಲೂ ಫುಲ್ಲು ಗೋಲ್ಡ್ ಥರನೇ ಕಾಣಿಸುತ್ತೆ. ಫುಲ್ ಗೋಲ್ಡ್ ಶೇಡ್, ಫುಲ್ ಗೋಲ್ಡ್. ನಾನು ವೇರ್ ಮಾಡಿರೋದು ಪಿಕ್ ಹಾಕ್ತೀನಿ, ಯಾವಾಗ ಗೊತ್ತಾಗುತ್ತೆ. ಇದಕ್ಕೆ ನಾನು ಜಸ್ಟ್ ಸಿಂಪಲಾಗಿ ಬೇಬಿ ಕುಚ್ಚನ್ನ ಹಾಕ್ಸಿದ್ದೀನಿ ಅಷ್ಟೇ. ಜಾಸ್ತಿ ಇದ್ದೀನಿ ನನಗೆ ಇದೇ ಥರ ಬೇಬಿ ಕುಚ್ಚುಗಳೇ ಇಷ್ಟ ಆಗುತ್ತೆ. ಜಾಸ್ತಿ ಗ್ರ್ಯಾಂಡಾಗೆಲ್ಲ ಏನೂ ಇಷ್ಟ ಆಗಲ್ಲ. ಈ ಸ್ಯಾರಿ ಪ್ರೈಸ್ ಬಂದ್ಬಿಟ್ಟು 18,000 ರೂಪೀಸ್. ಇದು ನಾನು ಇಲ್ಲೇ ಶಿವಮೊಗ್ಗದಲ್ಲಿ ತೊಗೊಂಡಿದ್ದು. ಆ್ಯಂಡ್ ನನಗಂತೂ ತುಂಬ ಇಷ್ಟ ಆಯಿತು. ನೆಕ್ಸ್ಟು ಕಮ್ಮಿಂಗ್ ಟು ಬ್ಲೌಸ್. ಈ ಸ್ಯಾರಿ ನನ್ನ ಹತ್ರ ಇನ್ನೂ ತುಂಬ ಸ್ಯಾರಿಗಳಿದೆ. ನಿಮ್ಗೇನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ಆ ಸ್ಯಾರಿಗಳು, ಆ ಸ್ಯಾರಿ ಬ್ಲೌಸ್ಗಳನ್ನ ತೋರಿಸ್ತೀನಿ. ಅದು ಇದಕ್ಕಿಂತ ತುಂಬ ಬ್ಯೂಟಿಫುಲ್ ಆಗಿದೆ ಸ್ಯಾರಿಗಳು. ಆ್ಯಂಡ್ ನೆಕ್ಸ್ಟ್ ಕಮ್ಮಿಂಗ್ ಟು ಬ್ಲೌಸ್ ಅಂತೂ ನನ್ನ ಎಕ್ಸ್ಪೆಕ್ಟೇಷನ್ ತುಂಬ ಇತ್ತು. ನಾನು ರೆಫರೆನ್ಸ್ ಪಿಕ್ ಕೂಡ ಅಟ್ಯಾಚ್ ಮಾಡ್ತೀನಿ. ಬಟ್ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಕಮ್ಮಿಂಗ್ ಟು ಬ್ಲೌಸ್ ಬ್ಯಾಕ್ ಡಿಸೈನ್ ಈ ಥರ ಇದೆ. ಫುಲ್ ಕಂಪ್ಲೀಟ್ ಹ್ಯಾಂಡ್ ವರ್ಕ್ ತೋರಿಸ್ತೀನಿ. ಈ ಥರ ಇದೆ ಕಂಪ್ಲೀಟ್ ಹ್ಯಾಂಡ್ ವರ್ಕ್. ಇಲ್ಲೆಲ್ಲ ಬೀಡ್ಸ್ಗಳಿದೆ. ಆ್ಯಂಡ್ ಬ್ಯಾಕ್ ಡಿಸೈನ್ ಇಷ್ಟೇ ಸಿಂಪಲಾಗಿ ವಿ ಥರ ಬರುತ್ತೆ. ಆ್ಯಂಡ್ ಸ್ಲೀವ್ಸ್ ಪಾರ್ಟ್ ಅಂತೂ ತುಂಬ ಹೆವಿ ಇದೆ. ಈ ಥರ 2 ಪಿಕಾಕ್ಸ್ ಇದೆ ಸ್ಲೀವ್ಸ್ಗೆ. ರಿಚ್ ಆಗಿದೆ ಬ್ಲೌಸು. ಇದು ಪಿಕಾಕ್, 2 ಪಿಕಾಕ್ ಇದೆ. ಸ್ಲೀವ್ಸ್ಗೂ ಅಷ್ಟೇ ಈ ಥರ ಸ್ಕ್ಯಾಲಪ್ ವರ್ಕಲ್ಲಿ ಈ ಥರ ಸ್ಲೀವ್ಸ್ಗೂ ಈ ಥರ ಕೊಟ್ಟಿದ್ದಾರೆ. ಇದು ಪಿಕ್ ಕೂಡ ಅಟ್ಯಾಚ್ ಮಾಡಿರ್ತೀನಿ ನಿಮಗೆ ವಿಡಿಯೋದಲ್ಲಿ ನೀಟಾಗಿ ಕಾಣಿಸಿಲ್ಲ ಅಂತ ಅಂದರೆ.
ಇದು ಕಂಪ್ಲೀಟ್ ಥ್ರೆಡ್ ವರ್ಕ್. ಇದೆಲ್ಲ ಫುಲ್ಲು ಕಂಪ್ಲೀಟ್ ಥ್ರೆಡ್ ವರ್ಕಲ್ಲಿದೆ. ಇದೆಲ್ಲ ಫುಲ್ಲು ಬೀಡ್ಸ್ಗಳನ್ನ ಹಾಕಿದ್ದಾರೆ. ಆ್ಯಂಡ್ ಈ ಬುಟ್ಟಾಸು ನಾನು ಕೊಟ್ಟಿರೋ ರೆಫ್ರೆನ್ಸಲ್ಲಿ ಬೇರೆ ಥರ ಬುಟ್ಟಾಸ್ ಇತ್ತು. ಅದು ಸ್ವಲ್ಪ ಆ ಥರ ಬುಟ್ಟಾಸ್ ಇದ್ದಿದ್ದೆ ಸ್ವಲ್ಪ ಹೆವಿ ಲುಕ್ ಬರ್ತಾಯಿತ್ತು ಅನಿಸುತ್ತೆ. ಇದು ಸ್ಮಾಲ್ ಬುಟ್ಟಾಸ್ ಇರೋದ್ರಿಂದ ಅಷ್ಟು ಲುಕ್ ಎನ್ಹಾನ್ಸ್ ಆಗಿಲ್ಲ. ಬಟ್ ಅದೇ ಥರ ಬುಟ್ಟಾಸ್ ಇದ್ದಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹೆವಿ ಲುಕ್ಕಾಗಿ. ಆ್ಯಂಡ್ ಫ್ರಂಟಲ್ಲಿ ಈ ಪಾರ್ಟ್ಗೆ ಫ್ರಂಟಿಗೆ ಬಂದರೆ ಫ್ರಂಟ್ ಕೂಡ ಇನ್ನೇನು ಆಫ್ ಸೇಮ್ ಬ್ಯಾಕಲ್ಲಿ ಏನು ಡಿಸೈನ್ ಇದೆ ಅದೇ ಡಿಸೈನಲ್ಲಿದೆ. ನೀವು ನೋಡ್ಬೋದು, ಹತ್ರದಿಂದ ತೋರಿಸ್ತೀನಿ. ಸೇಮ್ ಈ ಥರ ಇದೆ. ಓವರಲ್ ಆಗಿ ಯಾವ ಥರ ಕಾಣಿಸುತ್ತೆ. ಸೊ ಸ್ಲೀವ್ಸ್ ಈ ಥರ ಇದೆ. ಇದು ಒಂದು ಸೈಡ್ ಈ ಥರ ಪಿಕಾಕ್ ಬರುತ್ತೆ. ಆ್ಯಂಡ್ ಬ್ಯಾಕ್ ಡಿಸೈನ್ ಈ ಥರ ಬರುತ್ತೆ. ಆ್ಯಂಡ್ ಫ್ರಂಟ್ ಈ ಥರ. ಓಕೆ, ಹೆವಿನೇ ಇದೆ, ತುಂಬ ಹೆವಿನೇ ಇದೆ. ಹೇಳ್ದೆ ಅಲ್ವಾ, ತುಂಬ ಜಾಸ್ತಿನೇ ಪೇ ಮಾಡಿಬಿಟ್ಟಿದ್ದೀನಿ ಈ ಬ್ಲೌಸ್ಗೆ. ನಾನು ಇಲ್ಲಿಗೆ ಇವಾಗ ಬೀಡ್ಸ್ ಲಟ್ಕನ್ಸ್ ಬೀಡ್ಸ್ ಏನೋ ಹೇಳ್ತಾರೆ, ಆ ಬೀಡ್ಸ್ನ ಈ ಥರ ಡಾರ್ಕು ಪರ್ಪಲ್ ಶೇಡಲ್ಲಿ ಇಲ್ಲಿಗೆ ಬೀಡ್ಸ್ ಹಾಕೋಣ ಅಂತ ಕೇಳಿದ್ದೀನಿ. ಹಾಕ್ಕೊಡ್ತೀನಿ ಅಂದರು, ಯಾಕಂದರೆ ತುಂಬ ಸಿಂಪಲ್ ಆಯ್ತಲ್ಲ. ಸೊ ಅದಕ್ಕೆ ಅಟ್ಲೀಸ್ಟ್ ಇಲ್ಲಿ ಬೀಡ್ಸ್ ಹಾಕಿದ್ರೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರುತ್ತೆ ಅಂತ ಅಂದ್ಕೊಂಡೆ. ನಾರ್ಮಲ್ ವಿ ಶೇಪ್ ಅಷ್ಟೇ, ಸ್ಕ್ಯಾಲಪ್ ವರ್ಕಲ್ಲಿ. ಇದು ಥ್ರೆಡ್ಗೂ ಏನೋ ಹಾಕಿಲ್ಲ. ಸೊ ಥ್ರೆಡ್ಗೂ ಏನಾದರೂ ಹಾಕ್ಸ್ಕೊಳ್ತೀನಿ. ಅರ್ಜೆಂಟಲ್ಲಿ ಸ್ಟಿಚ್ ಮಾಡಿಕೊಟ್ಟಿದ್ದು ಅವರು. ಸೊ ಇಲ್ಲಿಗೂ ಈ ಥರ ವರ್ಕ್ ಮಾಡಿಬಿಟ್ಟು ಏನಾದರೂ ಹಾಕ್ಸ್ಕೊತೀನಿ. ಆ್ಯಂಡ್ ಇಷ್ಟೇ ಗಾಯ್ಸ್ ಈ ಬ್ಲೌಸ್ದು ಪ್ರೈಸ್ ಬಂದ್ಬಿಟ್ಟು ವರ್ಕಿಗೆ 9,000, ಸ್ಟಿಚಿಂಗಿಗೆ 950 ರೂಪೀಸ್. ಸ್ಟಿಚಿಂಗ್ ಎಲ್ಲ ಓಕೆ. ಈ ವರ್ಕ್ ನೋಡಿದ್ರೆ ತುಂಬ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಬಂದಿದೆ, ಎಲ್ಲೂ ಏನೂ ಇದಾಗಿಲ್ಲ. ಸೊ ಅದಕ್ಕೆ ಕೊಡ್ಬೋದು. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಟಿಚಿಂಗಿಗೆ 950, ವರ್ಕಿಗೆ 9,000. ಇದು ನಾನಿಲ್ಲ ತರೀಕೆರೆಲ್ಲೇ ಮಾಡಿಸ್ಕೊಂಡಿರೋದು. ಆ್ಯಂಡ್ ಈ ಥರ ಇದೆ. ಏನಾದರೂ ನಿಮಗೆ ವರ್ಕಿನ ಡಿಸೈನ್ ಬೇಕು ಅಂದರೆ ನಾನು ಫೋಟೋಸ್ ಕೂಡ ಹಾಕಿರ್ತೀನಿ, ಇಲ್ಲ ನನಗೆ DM ಮಾಡಿದ್ರೆ ನಾನು ಕಳಿಸ್ಕೊಡ್ತೀನಿ. ಆ್ಯಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನೀವು ನೋಡ್ಬೋದು. ಸಿಂಪಲ್ಲಾಗಿ ಬ್ಯಾಕ್ ಅಂತೂ ಫುಲ್ ಸಿಂಪಲ್ಲಾಗೇ ಇದೆ. ಬಟ್ ಈ ವರ್ಕು ಕೂಡ ಎಲಿಗೆಂಟಾಗಿ ಕಾಣಿಸುತ್ತೆ. ಇದು ಪ್ಯೂರ್ ರೇಷ್ಮೆ ಸ್ಯಾರಿ ವಿತ್ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇದನ್ನು ನಾನು ಇನ್ನೊಂದು ಸಲ ಡ್ರೈ ಕ್ಲೀನಿಂಗ್ ಮಾಡಿಸಿದ್ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಈಗ ಪ್ಲೇಟಿಂಗ್ ಎಲ್ಲ ಮಾಡಿರೋದ್ರಿಂದ ನಿಮ್ಗೆ ಸ್ವಲ್ಪ ಸುಕ್ಕಂತ ಅನಿಸುತ್ತೆ. ಆ್ಯಂಡ್ ನನ್ನ ಹತ್ರ ಇನ್ನೂ ತುಂಬ ಪ್ಯೂರ್ ರೇಷ್ಮೆ ಸ್ಯಾರೀಸ್ ವಿತ್ ಹ್ಯಾಂಡ್ ವರ್ಕ್ ಬ್ಲೌಸ್ ಇದೆ. ನಿಮಗೆ ವಿಡಿಯೋ ಮತ್ತು ಹ್ಯಾಂಡ್ ವರ್ಕಿಂದು ಫೋಟೋಸ್ ಮತ್ತು ವೀಡಿಯೋಸ್ ಬೇಕು, ಸ್ಯಾರಿ ಕಲೆಕ್ಷನ್ದು ವ್ಲಾಗ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಮಾಡ್ತೀನಿ. ಯಾ ಗೈಸ್, ದಟ್ಸ್ ಇಟ್. ನೋಡಿ, ಇದು ವಿಡಿಯೋದಲ್ಲಿ ಇವಾಗ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ, ಬಿಕಾಸ್ ಇದು ಬ್ಯಾಕ್ ಕ್ಯಾಮ್ರಾದಲ್ಲಿ ಫುಲ್ ಕ್ವಾಲಿಟಿ ಚೆನ್ನಾಗಿದೆ ಅಲ್ವಾ. ಸೊ ಅದಕ್ಕೆ ಈ ಥರ ಚೆನ್ನಾಗಿ ಕಾಣಿಸ್ತಾ ಇದೆ. ರಿಯಲಾಗೂ ಹಿಂಗೆ ಇರೋದು. ನಾನು ಫ್ರಂಟ್ ಕ್ಯಾಮ್ರಾದಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇದೆ. ಸೊ ಇದೇ ಥರ ಗೋಲ್ಡ್ ಶೇಡಲ್ಲೇ ಇರೋದು ಸ್ಯಾರಿ. ಇಷ್ಟೇ ನೀಟಾಗಿ, ಇಷ್ಟೇ ಡ್ಯುಯಲ್ ಶೇಡಲ್ಲಿ ಇದೇ ಥರ ಬ್ರೈಟಾಗಿ ಕಾಣಿಸುತ್ತೆ. ನೀವು ಹತ್ರದಿಂದನೂ ನೋಡ್ಬೋದು ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ, ವರ್ಕು ಅಷ್ಟೇ ಹೆಂಗೆ ಕಾಣಿಸ್ತಾ ಇದೆ. ಇದು ನನಗೆ ಈ ಬುಟ್ಟಾಸು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ ಅನ್ನೋದು ಬಿಟ್ಟರೆ, ಅದು ತುಂಬ ಇಷ್ಟಾಗಲ್ಲ ಬುಟ್ಟಾಸ್ಗಳಿತ್ತು. ಆ್ಯಂಡ್ ಸ್ಲೀವ್ಸ್ ತುಂಬ ಚೆನ್ನಾಗಿದೆ, ಹೆವಿಯಾಗಿ. ಆ್ಯಂಡ್ ನೋಡಿ, ಪಿಕಾಕ್ ಎಲ್ಲ ನಾಟ್ ವರ್ಕು ತುಂಬ ಚೆನ್ನಾಗಿದೆ. ಇಲ್ಲಿಗೆ ಬೀಡ್ಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ರಿಚ್ ಲುಕ್ ಕೊಡುತ್ತೆ. ಆ್ಯಂಡ್ ಬ್ಯಾಕ್ ಡಿಸೈನ್ ಈ ಥರ ವಿ ಶೇಪಲ್ಲಿದೆ. ಆ್ಯಂಡ್ ಫ್ರಂಟ್ ಈ ಥರ ಇದೆ. ಆ್ಯಂಡ್ ಸ್ಯಾರಿ ಎಲ್ಲಿ ತೊಗೊಂಡಿದ್ದು ಏನು
ಅಂತ ನಿಮ್ಗೇನಾದರೂ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಈ ಥರ ಗೋಲ್ಡ್ ಶೇಡಲ್ಲಿದೆ ಸ್ಯಾರಿ ವಿತ್ ಲ್ಯಾವೆಂಡರ್. ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.